ಮಂಡ್ಯದ ಬೆನ್ನಲ್ಲೇ ಮೈಸೂರಿಗೂ ಕೂಡ ವ್ಯಾಪಿಸ್ತಾ ಇದೆ ಈ ಧ್ವಜ ಧರ್ಮ ದಂಗಲ್. ಪ್ರತಾಪ್ ಸಿಂಹ ಟ್ವೀಟ್ ಮಾಡಿ ಟಿಪ್ಪು ಬಾವುಟವನ್ನ ಹಾರಿಸುವ ಬಗ್ಗೆ ಪ್ರಸ್ತಾಪವನ್ನ ಮಾಡಿ ಪ್ರಶ್ನೆಯನ್ನ ಕೇಳಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಮೈಸೂರಿನ ಪಾರ್ಕ್ನಲ್ಲಿ ಹಾರಾಡ್ತಾ ಇದೆ ಟಿಪ್ಪು ಬಾವುಟ. ಕೈಲಾಸಪುರಂನ ಮೊಟ್ಟೆಕೇರಿಯಲ್ಲಿರುವ ಅಂಬೇಡ್ಕರ್ ಪಾರ್ಕ್, ಇಲ್ಲಿ ಟಿಪ್ಪು ಬಾವುಟ ಹಾರಿಸೋಕೆ ಅನುಮತಿ ಕೊಟ್ಟಿದ್ಯಾರು ಅಂತ ಹೇಳಿ ಸಿಎಂ ಹಾಗೆ ಗೃಹ ಸಚಿವರಿಗೆ ಸಂಸದ ಪ್ರತಾಪ್ ಸಿಂಹ ಪ್ರಶ್ನೆ ಮಾಡಿದ್ದಾರೆ. ಆ ಮೂಲಕ ಮಂಡ್ಯ ಬೆನ್ನಲ್ಲೇ ಮೈಸೂರಿನಲ್ಲೂ ಕೂಡ ಧ್ವಜ ದಂಗಲ್ ಶುರುವಾಗೋ ಲಕ್ಷಣ ಕಂಡು ಬರ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದೇ ಒಂದು ಟಿಪ್ಪು ಬಾವುಟದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಪ್ರತಾಪ್ ಸಿಂಹ. ಟ್ವೀಟ್ ಮಾಡಿ ಈ ಫೋಟೋವನ್ನ ಪ್ರಶ್ನೆ ಕೇಳಿದ್ದಾರೆ ಮುಖ್ಯಮಂತ್ರಿಗಳಿಗೆ ಹಾಗೆ ಗೃಹ ಸಚಿವರಿಗೆ. ಸರ್ಕಾರಿ ಜಾಗದಲ್ಲಿ ಯಾವುದೇ ಧರ್ಮ ಅಥವಾ ಯಾವುದೋ ಒಂದು ವ್ಯಕ್ತಿ ಸಮುದಾಯ ಸೂಚಕವಾದ ಧ್ವಜಗಳ ಹಾರಾಟಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಕೆರಗೋಡ್ನಲ್ಲಿ ಹನುಮ ಧ್ವಜವನ್ನ ಕೆಳಗಿಳಿಸಿದ್ರಿ. ಆದ್ರೆ ಇಲ್ಲಿ ಯಾರು ಅನುಮತಿ ಕೊಟ್ಟಿದ್ದು ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ ಸಂಸದ ಪ್ರತಾಪ್ ಸಿಂಹ. ಈ ಬಗ್ಗೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಕೆರಗೋಡ್ನಲ್ಲಿ ಹನುಮ ಧ್ವಜವನ್ನು ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ಸಹ ನಡೀತಾ ಇತ್ತು. ಈಗಾಗಲೇ ಹನುಮ ಭಕ್ತರು ಕೂಡ ಪ್ರತಿ ಮನೆಗಳಲ್ಲೂ ಕೂಡ ನಾವು ಹನುಮ ಧ್ವಜವನ್ನು ಹಾರಿಸ್ತೀವಿ ಅಂತೇಳಿ ಘೋಷಣೆ ಸಹ ಮಾಡಿದರು. ಈ ಮಧ್ಯೆ ಈ ಒಂದು ಗಲಾಟೆ ಇಡೀ ರಾಜ್ಯಕ್ಕೂ ಕೂಡ ವಿಸ್ತರಣೆ ಆಗ್ತಾ ಇದೆ. ಅದರಲ್ಲೂ ಕೂಡ ಸಾಂಸ್ಕೃತಿಕ ಮೈಸೂರಲ್ಲೂ ಕೂಡ ಈ ಒಂದು ಧ್ವಜದ ಪಾಲಿಟಿಕ್ಸ್ ವಿಸ್ತರಣೆ ಆಗ್ತಾ ಇದೆ. ನಿನ್ನೆ ಒಂದು ಸಂಸದರು ಒಂದು ಫೋಟೋವನ್ನು ಕೂಡ ಹಾಕಿದ್ರು. ಮೈಸೂರಿನ ಕೈಲಾಸಪುರ ಇರುವಂಥ ಅಂಬೇಡ್ಕರ್ ಪಾರ್ಕ್ನಲ್ಲಿ ಟಿಪ್ಪುವಿನ ಬಾವುಟವನ್ನು ಹಾರಿಸ್ತಾ ಇದ್ದಾರೆ ಅಂತೇಳಿ. ನನಗೆ ಸದ್ಯ ಏನು ಕೈಲಾಸಪುರದಲ್ಲಿರುವಂತಹ ಅಂಬೇಡ್ಕರ್ ಪಾರ್ಕ್ನ ಮುಂಭಾಗದಲ್ಲಿದ್ದೇನೆ. ಎರಡು ಧ್ವಜಗಳನ್ನು ನೀವು ಗಮನಿಸ್ತಾ ಇರ್ಬೋದು. ಮೊದಲನೇದು ಕನ್ನಡ ಬಾವುಟದ ಒಂದು ಧ್ವಜದ ಕಂಬ ಇದೆ, ಮತ್ತೊಂದು ಹಸಿರು ಬಾವುಟದ ಕಂಬ ಕೂಡ ಇದೆ. ನಿನ್ನೆ ಈ ಒಂದು ಇದರಲ್ಲಿ ಟಿಪ್ಪುವಿನ ಬಾವುಟವನ್ನು ಹಾರಾಡಿಸಲಾಗ್ತಾ ಇತ್ತು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪೋಸ್ಟನ್ನು ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಹಾಕಿ ನೇರವಾಗಿ ಸರ್ಕಾರ ಮತ್ತು ಸಿದ್ದರಾಮಯ್ಯ ಮತ್ತು ಗೃಹ ಸಚಿವರಿಗೆ ಒಂದು ಪ್ರಶ್ನೆಯನ್ನು ಮಾಡಿದರು. ಬಾವುಟವನ್ನು ಹಾರಿಸೋದಕ್ಕೆ ಯಾರ ಅನುಮತಿಯಲ್ಲೂ ಸಹ ನಾವು ಕೇಳಬೇಕಾಗಿಲ್ಲ, ಆದರೆ ಈ ಬಾವುಟಗಳಿಗೆ ಅನುಮತಿ ಯಾರು ಕೊಟ್ಟಿದ್ದಾರೆ ಅಂತ ಪ್ರಶ್ನೆಯನ್ನು ಕೂಡ ಹಾಕಿದರು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಘರ್ಷಣೆ ಆಗುತ್ತೆ ಅಂತೇಳಿ ಈಗಾಗಲೇ ಆ ಒಂದು ಬಾವುಟವನ್ನು ಕೂಡ ಈಗಾಗಲೇ ತೆರವು ಕೂಡ ಮಾಡಲಾಗಿದೆ. ಭಾಳ ಪ್ರಮುಖವಾಗಿ ಈ ಒಂದು ವಿಚಾರ ಈಗಾಗಲೇ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಘರ್ಷಣೆಗೂ ಕೂಡ ಕಾರಣ ಆಗಿತ್ತು. ಮೈಸೂರಲ್ಲೂ ಕೂಡ ಘರ್ಷಣೆ ಆಗೋದಕ್ಕೂ ಮುನ್ನವೇ ಜಿಲ್ಲಾಡಳಿತ ಎಚ್ಚೆತ್ತು ಈ ಒಂದು ಬಾವುಟವನ್ನು ಕೂಡ ತೆರವುಗೊಳಿಸುವ ಮೂಲಕವಾಗಿ ಎಲ್ಲ ಒಂದು ಕಡೆ ಘರ್ಷಣೆಗೆ ಒಂದು ನಾಂದಿ ಆಡುವಂತಹ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವರೊಂದಿಗೆ ವಿನೋದ್ ಪಡವರಳ್ಳಿ, ಬೊಮ್ಮೆ ಕನ್ನಡ, ಮೈಸೂರು. ಮಂಡ್ಯದ ಕೆರಗೋಡ್ನಲ್ಲಿ ಪ್ರಾರಂಭವಾದ ಧ್ವಜ ದಂಗಲ್ ವಿಚಾರ ಯಾವ ರೀತಿ ರಾಜ್ಯದ ಬೇರೆ ಬೇರೆ ಭಾಗಕ್ಕೆ ವ್ಯಾಪಿಸ್ಕೊಳ್ತಿದೆ ಅನ್ನೋದನ್ನ ವಿವರಿಸುತ್ತೆ ಮೂರು ದೃಶ್ಯಗಳು. ಒಂದು ಕಡೆ ಇವತ್ತು ಕೂಡ ಮಂಡ್ಯದಲ್ಲಿ ಧ್ವಜ ದಂಗಲ್ ಮುಂದುವರೆದಿದೆ. ಮನೆ ಮನೆಯಲ್ಲೂ ಕೂಡ ಭಾಗವತ್ ಧ್ವಜವನ್ನ ಕಟ್ತೀವಿ ಅಂತ ಹೇಳಿ ಪೊಲೀಸರ ವಿರೋಧದ ನಡುವೆಯೂ ಕೂಡ ಮುಂದಾಗ್ತಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ಮತ್ತೊಂದು ಕಡೆಯಲ್ಲಿ ಮೈಸೂರಿನಲ್ಲಿ ಟಿಪ್ಪು ಬಾವುಟ ಅದನ್ನ ತೆರವುಗೊಳಿಸಬೇಕು ಅಂತ ಹೇಳಿ ಪ್ರತಾಪ್ ಸಿಂಹ ಅವರು ಪ್ರಸ್ತಾಪ ಮಾಡಿರೋ ವಿಚಾರ. ಹಾಗೆ ನಿನ್ನೆ ಬೆಂಗಳೂರಿನ ಶಿವಾಜಿ ನಗರದಲ್ಲಿ ಹಾಕಲಾಗಿದ್ದ ಹಸಿರು ಬಾವುಟ ಅದನ್ನ ಕೂಡ ತೆರವುಗೊಳಿಸಲಾಗಿದೆ. ಹೀಗೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ನಾವು ಗಮನಿಸ್ತಾ ಹೋಗ್ತಾ ಇದ್ದೀವಿ. ಈ ಧ್ವಜ ದಂಗಲ್ನ ಇಡೀ ವ್ಯಾಪಿಸ್ಕೊಳ್ತಾ ಸಾಗ್ತಾ ಇದೆ. ಮೈಸೂರು, ಶಿವಾಜಿನಗರ ಹಾಗೆ ಮಂಡ್ಯದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮಂಡ್ಯದ ಕೆರಗೋಡ್ನಿಂದ ಪ್ರಾರಂಭವಾದ ಈ ಧ್ವಜ ದಂಗಲ್ ಮೈಸೂರು ಹಾಗೆ ಶಿವಾಜಿನಗರವನ್ನ ಕೂಡ, ಬೆಂಗಳೂರಿನ ಶಿವಾಜಿನಗರವನ್ನ ಕೂಡ ತಲುಪಿದೆ. ಇನ್ಫ್ಯಾಕ್ಟ್ ನಿನ್ನೆ ಭಟ್ಕಳದಲ್ಲೂ ಕೂಡ ಧ್ವಜ ಕಟ್ಟೆಯನ್ನ ಒಡೆದು ಹಾಕಿದ್ದು ತೆರವುಗೊಳಿಸಿದ ಘಟನೆಯನ್ನ ಕೂಡ ನಾವು ಗಮನಿಸಿದ್ವಿ.